ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ಸುಸ್ವಾಗತ. ಶಿಡ್ಲಘಟ್ಟದಲ್ಲಿಂದು ಮಹತ್ವದ ಸುದ್ದಿಗೋಷ್ಠಿ ನಡೆದಿದೆ. ಬಲಗೈ ಸಮುದಾಯದ ಐಕ್ಯತೆ ಹಾಗೂ ಹಕ್ಕುಗಳ ಧ್ವನಿಯಾಗಿ ಇದೇ ಜುಲೈ 19ರ ಭಾನುವಾರದಂದು ಚಿಕ್ಕಬಳ್ಳಾಪುರ ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಬೃಹತ್ ಛಲವಾದಿ ಬಲಗೈ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಹೌದು, ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ಈ ಬೃಹತ್ ಜಾಗೃತಿ ಸಮಾವೇಶವನ್ನು ಆಯೋಜಿಸಲಾಗಿದೆ. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಜಿಲ್ಲಾ ಗೌರವಾಧ್ಯಕ್ಷರಾದ ತ್ಯಾಗರಾಜ್ ಅವರು ಈ ಬಗ್ಗೆ ಸವಿಸ್ತಾರವಾದ ಮಾಹಿತಿ ನೀಡಿದರು. ಬಲಗೈ ಸಮುದಾಯದ ಹಕ್ಕುಗಳ ರಕ್ಷಣೆ, ಸಾಮಾಜಿಕ ಅಭಿವೃದ್ಧಿ ಹಾಗೂ ಸಂಘಟನೆಯ ಬಲವರ್ಧನೆಯೇ ಈ ಸಮಾವೇಶದ ಮುಖ್ಯ ಉದ್ದೇಶವಾಗಿದ್ದು, ಜಿಲ್ಲೆಯ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ವಿಶೇಷ ಬಸ್ ವ್ಯವಸ್ಥೆ. ಶಿಡ್ಲಘಟ್ಟ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಮಾವೇಶಕ್ಕೆ ತೆರಳಲು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವಿಶೇಷ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದ್ದರಿಂದ ತಾಲೂಕಿನ ಬಲಗೈ ಜನಾಂಗದ ಮುಖಂಡರು, ಸಕ್ರಿಯ ಯುವಕರು, ಮಹಿಳೆಯರು ಹಾಗೂ ಸಮುದಾಯದ ಪ್ರತಿಯೊಬ್ಬರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಐತಿಹಾಸಿಕ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ತ್ಯಾಗರಾಜ್ ಅವರು ಮನವಿ ಮಾಡಿದ್ದಾರೆ. ಈ ಸಮಾವೇಶದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಗಣ್ಯರು, ಸಮುದಾಯದ ಪ್ರಮುಖ ಮುಖಂಡರು ಭಾಗವಹಿಸಿ ಸಮಾಜದ ಶಿಕ್ಷಣ, ಉದ್ಯೋಗ ಹಾಗೂ ಸಾಮಾಜಿಕ ನ್ಯಾಯದ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಸಮುದಾಯದ ನಾಯಕರು ಉಪಸ್ಥಿತರಿದ್ದರು. ವರದಿ ಮಾನಸ್, ಶಿಡ್ಲಘಟ್ಟ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಈ ದಿನ ಶಿಡ್ಲಘಟ್ಟ ತಾಲೂಕು ಬಲಗೈ ಜಾತಿಗಳ ಒಕ್ಕೂಟದಿಂದ ಪತ್ರಿಕೆ ಹೇಳಿಕೆಯನ್ನು ಕೊಡಲಿಕ್ಕೆ ನಾವು ಶಿಡ್ಲಘಟ್ಟ ತಾಲೂಕು ಬಲಗೈ ಜಾತಿಗಳ ಒಕ್ಕೂಟದ ತಾಲೂಕು ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಈ ದಿನ ಹಾಜರಾಗಿದ್ದು, ಏನು ಇದೇ ತಿಂಗಳು 19ನೇ ತಾರೀಕು ನಡೆಯುವ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಮುದಾಯದ ಬೃಹತ್ ಸಮಾವೇಶ, ನಮ್ಮ ಬಲ ಪ್ರದರ್ಶನಕ್ಕೆ ನಾವು ಇಡೀ ಜಿಲ್ಲೆಯಲ್ಲಿ ಸಜ್ಜಾಗಿದ್ದೀವಿ. ಆದ್ದರಿಂದ ಈ ದಿನ ಈ ಶಿಡ್ಲಘಟ್ಟ ತಾಲೂಕು ಪ್ರತಿ ಮನೆಯಿಂದನೂ ಪ್ರತಿ ಹಳ್ಳಿಯಿಂದನೂ ಈ ಸಮಾವೇಶಕ್ಕೆ ತಾವುಗಳೆಲ್ಲರ ಬಂದು ಈ ಸಮಾವೇಶದಲ್ಲಿ ಪಾಲ್ಗೊಂಡು ನಮಗೆ ಮುಂದಿನ ಆಗುವವುಗಳಿಗೆ ಮತ್ತು ಮುಂದೆ ನಮಗೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲ ತುಂಬಲಿಕ್ಕೆ ನಮಗೆ ಒಂದು ದಾರಿದೀಪ ಆಗಬೇಕಂತ ಹೇಳ್ಬಿಟ್ಟು ಈ ಸಮಾವೇಶನ ಅಂದ್ಕೊಂಡಿದ್ದೀವಿ. ಈಗ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಸಲಹಾ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಏಡುಕೊಂಡಲು ಎಂ ಶ್ರೀನಿವಾಸ್ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಸಮಾವೇಶವನ್ನು ನಾವು ಮಾಡ್ತಾಯಿದ್ದೀವಿ. ಆದ ಕಾರಣ ಈ ನಮ್ಮ ಶಿಡ್ಲಘಟ್ಟ ತಾಲೂಕಿನಿಂದ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾವಿರಾರು ಜನ ಆ ಸಭೆಯಲ್ಲಿ ಪಾಲ್ಗೊಂಡು ಬರ್ತಕ್ಕಂಥ ನಮ್ಮ ಸಮುದಾಯದ ರಾಷ್ಟ್ರ ನಾಯಕರು, ಅದು DCM ಆಗಿರ್ಬೋದು ಅಥವಾ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಾಗಿರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಸಾಹೇಬ್ರಾಗಿರ್ಬೋದು, ಈ ಥರ ಎಲ್ರಿಗೂ ಕೂಡ ನಾವು ಆಹ್ವಾನ ಮಾಡಿದ್ದೀವಿ. ಬರೀ ನಮ್ಮ ಸಮುದಾಯದ ಮುಖಂಡರಿಗೆ ಮಾತ್ರ, ಬೇರೆ ಯಾವುದೇ ಸಮುದಾಯದ ಮುಖಂಡರು ನಾವು ಆಹ್ವಾನ ಮಾಡಿಲ್ಲ. ಕಾರಣ ಇದು ನಮ್ಮ ಬಲಗೈ ಜಾತಿಗಳ ಒಕ್ಕೂಟದ ಆಗುಹೋಗುಗಳು ಮತ್ತು ಕಷ್ಟ ಸುಖಗಳ ಬಗ್ಗೆ ಚರ್ಚೆ ಮಾಡಿ ಮತ್ತು ಮುಂದಿನ ನಮ್ಮ ಸಮುದಾಯಕ್ಕೆ ಏನೆಲ್ಲ ನಾವು ಸಂಘಟನೆ ಮಾಡಲಿಕ್ಕೆ ಮತ್ತು ಬಲಗೊಳ್ಳಲಿಕ್ಕೆ, ರಾಜಕೀಯವಾಗಿ ಬೆಳೆಯಲಿಕ್ಕೆ ಮತ್ತು ನಾವು ಆರ್ಥಿಕವಾಗಿ ನಾವು ಮುಂದೆ ಬರಲಿಕ್ಕೆ ಯಾವೆಲ್ಲ ಸಹಕಾರಗಳು ಬೇಕೋ ಅದೆಲ್ಲ ನಾವು ನೀಡಬೇಕಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದೀವಿ. ಅದಕ್ಕೆ ಈ ಸಮಾವೇಶ ಛಲವಾದಿ, ವಲಯ, ಮಾಲ, ಆಮೇಲೆ ತೋಟಿ, ಇವೆಲ್ಲ ಸಮುದಾಯಗಳು ಸೇರಿ ಈ ಬಲಗೈ ಜಾತಿಗಳ ಒಕ್ಕೂಟಕ್ಕೆ ಬರ್ತೈತೆ. ಈ ಬಲಗೈ ಜಾತಿಗಳ ಒಕ್ಕೂಟ ಈ ನಮ್ಮ ಒಂದು ಶಿಡ್ಲಘಟ್ಟ ತಾಲೂಕಿಂದ ಸಾರಿಗೆ ವ್ಯವಸ್ಥೆ ಕೂಡ ನಾವು ಕಲ್ಪಿಸಿದ್ದೀವಿ. ಅದರಿಂದ ದಯವಿಟ್ಟು ನಮ್ಮ ಸಮುದಾಯದ ಮುಖಂಡರಾಗಿರ್ಬೋದು, ಹಿರಿಯರು, ಚಿಂತಕರು, ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಎಲ್ಲ ನಮ್ಮ ಸಮುದಾಯದ ನಾಯಕರು ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತಾ, ಏನು ಇದೇ ತಿಂಗಳು 19ನೇ ತಾರೀಕು ಭಾನುವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಬಾರಿ ಪ್ಯಾಲೇಸಲ್ಲಿ ಏನು ಕಾರ್ಯಕ್ರಮ ನಡೀತಾ, ಅದಕ್ಕೆ ತಾವೆಲ್ಲರೂ ಬರಬೇಕಂತ ಹೇಳ್ಬಿಟ್ಟು ಎಲ್ಲ ಸಂಘಟನೆಯ ಮುಖಂಡರು, ನಾನು ತಾಲೂಕು ಸಮಿತಿ ಪರವಾಗಿ ಮತ್ತು ಜಿಲ್ಲಾ ಗೌರವಾಧ್ಯಕ್ಷರಿಗೆ ನಾನು ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನೀವು ಯಾವುದೇ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ರು, ಯಾವುದೇ ಸಂಘಟನೆಯಲ್ಲಿ ಎಷ್ಟೇ ದೊಡ್ಡ ನಾಯಕರಾಗಿದ್ದರೂ ಕೂಡ ಇದು ಸಮುದಾಯದ ವಿಚಾರ. ಸಮುದಾಯದ ಒಳಗಡೆ ತಾವೆಲ್ಲರೂ ಇದ್ದೀರಾ, ಸಮುದಾಯದಲ್ಲಿ ಹುಟ್ಟು ಬೆಳೆದಿದ್ದೀರಾ, ಅದರಿಂದ ನೀವು ಬೇರೆ ಬೇರೆ ಸಂಘಟನೆ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ನಾವು ಕೂಡ ಸಂತೋಷ ಇದೆ.
ಆದರೂ ಇದು ಸಮುದಾಯ ಸಭೆಯಾಗಿರೋದ್ರಿಂದ ದಯವಿಟ್ಟು ಬೇರೆ ಬೇರೆ ಸಂಘಟನೆ ಕೊಡಿಸ್ಕೊಂಡು ನಮ್ಮ ಮುಖಂಡರಿಗೆ ನಾನು ಮೊದಲನೇದಾಗಿ ಮನವಿ ಮಾಡ್ತಾ, ನೀವು ಬರ್ತಕ್ಕಂಥ ನಿಮ್ಮ ಒಂದು ಇದನ್ನು ನೀವು ಇಟ್ಕೊಂಡು ನಿಮ್ಮ ಜೊತೆಲಿ ಬರ್ತಕ್ಕಂಥ ನಿಮ್ಮ ಕುಲಬಾಂಧವನ್ನ ಕರ್ಕೊಂಡು ನಾವು ಬರಬೇಕು, ಎಲ್ಲರೂ ತಿಳಿ ಹೇಳ್ಬೇಕಂತ ಹೇಳ್ಬಿಟ್ಟು ನಾವು ಮುಖಂಡರಿಗೆ ತಿಳಿಸ್ತಾ, ಅದೇ ರೀತಿಯಾಗಿ ನಮ್ಮ ಸಮುದಾಯದ ಜನಗಳು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ, ಪ್ರತಿ ಮನೆಯಿಂದನೂ ಸ್ವಯಂ ಪ್ರೇರಿತವಾಗಿ ನಾಳೆ 19ನೇ ತಾರೀಕು ಇದೇ ತಿಂಗಳು 19ನೇ ತಾರೀಕು ನಡೆಯತಕ್ಕಂಥ ಏನು ಬಲಗೈ ಜಾತಿಗಳ ಒಕ್ಕೂಟದ ಒಂದು ಸಮಾವೇಶ ಇದೆ. ಈ ಸಮಾವೇಶಕ್ಕೆ ತಾವೆಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿ, ಈ ಸಭೆಯನ್ನು ಯಶಸ್ವಿ ಮಾಡಿದಾಗ ನಮ್ಮ ಸಮುದಾಯಕ್ಕೂ ಗೌರವ, ನಾವು ಸಮುದಾಯದಲ್ಲಿ ಹುಟ್ಟಿದ್ದಕ್ಕೂ ನಮಗೆ ಗೌರವ, ಆಮೇಲೆ ನಾವು ಸಂಘಟಿತರಾಗೋದಕ್ಕೂ ನಮಗೆ ಒಂದು ಬಲ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಮುದಾಯಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀನಿ. ಈ ಮನವಿ ಜೊತೆಗೆ ತಾವೆಲ್ಲರೂ ಬರೋವರು ನಾವು ಅಕಸ್ಮಾತ್ ನಾವು ಯಾರಿಗಾದ್ರೂ ಮಾಹಿತಿನ ನಾವು ತಲುಪಿಸ್ತಾ ಇದ್ದಾಗ ತಾವು ಕೂಡ ಮಾಹಿತಿನ ಕೊಟ್ಟು ನೀವೇ ನಾಯಕರನ್ನುಕೊಂಡು ಏನು ನೀವು ಸಮುದಾಯ ಮುಖಂಡರೇ ನಿಮ್ಗೆ ಮಾಹಿತಿ ಕೊಡಬೇಕನ್ನೋದಿಲ್ಲ, ಸಮುದಾಯದ ಎಲ್ಲ ಜನಾಂಗದವರು ಕೂಡ ನೀವೇ ನಾಯಕರನ್ನು ಹಿಡ್ಕೊಂಡು ನಿಮ್ಮ ಅಕ್ಕಪಕ್ಕದ ಮನೆಗಳವರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧು ಬಳಗ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ನೀವೆಲ್ಲರೂ ಈ ಒಂದು ಸಮುದಾಯಕ್ಕೆ ಬರಬೇಕು, ಇದು ನಮ್ಮ ಸಮುದಾಯ, ಒಗ್ಗಟ್ಟಿನ ಬಲ ಇದೆ ಅಂತ ಹೇಳ್ಬಿಟ್ಟು ನೀವು ಹೇಳಿ ಅವನ್ನೂ ತಾವು ಕರ್ಕೊಂಡ್ಬರ್ಬೇಕಂತೇಳಿ ಸಮುದಾಯದಲ್ಲಿ ಮತ್ತೊಮ್ಮೆ ನಾನು ವಿನಮ್ರವಾಗಿ ನಾನು ಸಮುದಾಯವನ್ನು ಕೇಳ್ಕೊತ ಇದ್ದೀನಿ. ಅದರಿಂದ ಈಗ ನಮ್ಮ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈ ಸಭೆಯನ್ನು ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ಮತ್ತು ಶಿಡ್ಲಘಟ್ಟ ತಾಲೂಕು ಬಲಗೈ ಜಾತಿಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿದ್ದೀವಿ, ಜಿಲ್ಲಾ ಸಮಿತಿ ಪದಾಧಿಕಾರಿಗಳಿದ್ದೀವಿ, ಜಿಲ್ಲಾ ಸಲಹಾ ಸಮಿತಿ ಪದಾಧಿಕಾರಿಗಳಿದ್ದೀವಿ. ತಾವೆಲ್ಲರೂ ಕೂಡ ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೀವಿ, ನೀವು ನಮ್ಮ ಜೊತೆಲಿ ಬರಬೇಕಂತ ಹೇಳ್ಬಿಟ್ಟು ನಾನು ಈ ಮನವಿಯನ್ನು ಮಾಡ್ತಾ ಇದ್ದೀನಿ. ಎಷ್ಟೊತ್ತಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ? ಎಷ್ಟು ಜನ ಹೋಗುವಂತ ಸರ್, ಶಿಡ್ಲಘಟ್ಟ ತಾಲೂಕಿಂದ ನಾವು ಒಂದು 1000 ಜನನ ನಾವು ನಿರೀಕ್ಷೆ ಮಾಡ್ಕೊಂಡಿದ್ದೀವಿ. ಒಂದು 1000 ಜನನ ಈ ಶಿಡ್ಲಘಟ್ಟ ತಾಲೂಕಿಂದ ನಾವು ಒಂದು ಸಮಾವೇಶಕ್ಕೆ ಹೋಗ್ಬೇಕಂತ ನಿರೀಕ್ಷೆ ಮಾಡಿಟ್ಕೊಂಡಿದ್ದೀವಿ. ಈಗ ಸಮುದಾಯಗಳನ್ನ ಒಟ್ಟುಗೂಡಿಸುವಂಥ ಕಾರ್ಯಕ್ರಮನ ಅಥವಾ ಏನಾದರೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಒಂದು ಸಮಾವೇಶನ ಇದು? ಸಮುದಾಯನ ಒಟ್ಟುಗೂಡಿಸುವಂಥ ಕೆಲಸ ಸರ್ಕಾರಕ್ಕೆ ನಮ್ಮ ಮುಖಂಡರು, ಸ್ವಾಮೀಜಿಗಳಾಗಿರ್ಬೋದು ಮತ್ತು ನಮ್ಮ ಸಮುದಾಯದಲ್ಲಿರ್ತಂಥ ಇತರೆ ನಾಯಕರಾಗಿರ್ಬೋದು ಅಥವಾ ಏಡುಕೊಂಡಲ ಶ್ರೀನಿವಾಸ ಆಗಿರ್ಬೋದು, ಇವರೆಲ್ಲರೂ ಅದಕ್ಕೂ ಸರ್ಕಾರಕ್ಕೆ ಏನು ಗಮನಕ್ಕೆ ತರಬೇಕು ಅದೆಲ್ಲ ತಂದಿದ್ದಾರೆ. ಬಟ್ ನಾವೀಗ ಸಂಘಟಿತರಾಗಬೇಕಲ್ಲ ಸರ್, ಸಂಘಟಿತರಾಗಿ ನಾವು ಅವ್ರಿಗೆಲ್ಲ ಕೈ ಬಲ ತುಂಬಿದ್ರೆ ಮಾತ್ರ ನಾವೇನಾದರೂ ಒಂದು ಸಾಧನೆ ಮಾಡೋಕ್ಕೆ. ಅದಕ್ಕೆ ಈಗ ಬಲ ಪ್ರದರ್ಶನ ಮಾಡೋದಕ್ಕೆ ನಮ್ಮ ಸಮುದಾಯನ ಒಗ್ಗೂಡಿಸ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ಏನು ಅಂಕಿಅಂಶಗಳು ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ? ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದ ಅಂಕಿಅಂಶಗಳು ನಾವು 2 ರಿಂದ 2 ಲಕ್ಷ ಜನರನ್ನ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಿರೀಕ್ಷೆ ಮಾಡ್ಕೊಂಡಿದ್ದೀವಿ. ನಾವೇ ಸ್ವಂತ ನಿರೀಕ್ಷೆಯನ್ನು ಮಾಡೋದ್ರ ಜೊತೆಗೆ ನಾವೇ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಸಮೀಕ್ಷೆನ ಪ್ರಾರಂಭ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಸಮೀಕ್ಷೆನ ಪ್ರಾರಂಭ ಮಾಡಿ ಅದು ನಡೀತಾ ಇದೆ. ನಾವು ಕರೆಕ್ಟು ಅದನ್ನು ಪಿಕ್ಚರ್ ಬರೋವರೆಗೂ ಯಾರಿಗೂ ಅದನ್ನು ಮಾಹಿತಿಯನ್ನು ಸೋರಿಕೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇ ನಮ್ಮ ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಹಳ್ಳಿ ಮಟ್ಟದಲ್ಲಿ ನಾವು ಸಮೀಕ್ಷೆಗೆ ನಾವು ಆಗಲೇ ಮಾಡ್ತಾ ಇದ್ದೀವಿ. ಈಗ ನಮ್ಮ ಸಮುದಾಯದಲ್ಲಿ ಕೂಡ ಕೆಲವರು ಈಗ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಒಂದು 50% ಸಮೀಕ್ಷೆ ಮುಗಿದಿದೆ. ಈ ಸಮಾವೇಶ ಆಗಿದ ಮೇಲೆ ಇನ್ನು ಉಳಿದಂಥ 50% ನಾವು ಕವರ್ ಮಾಡ್ತೀವಿ ಸರ್. ಎಲ್ಲ ಇಡೀ ಜಿಲ್ಲೆ ಎಲ್ಲ ತಾಲೂಕಿನಿಂದ ಮಾಡ್ತಾ ಇದ್ದೀವಿ. ಈಗ ಎಲ್ಲ ತಾಲೂಕಲ್ಲೂ ಸಂಘಟನೆಗಳಿದೆ ಅಂದಮೇಲೆ ಸಮುದಾಯಕ್ಕೋಸ್ಕರ ಈ ಸಂಘಟನೆ ಯಾವ ರೀತಿ ಕ್ರಮಗಳು ಕೈಗೊಂಡಿದೆ ಇದುವರೆಗೂ? ಸರ್, ಇದು ಈಗ ನಮ್ಮ ಆರ್ಥಿಕವಾಗಿ, ರಾಜಕೀಯವಾಗಿ ಮುಂದೆ ಬರ್ತಂಥ ನಮ್ಮ ಯುವ ಪೀಳಿಗೆ ಮತ್ತು ಮುಂದೆ ಬರ್ತಕ್ಕಂಥ ನಮ್ಮ ಯುವ ಜನಕ್ಕೆ ಏನಾದರೂ ಒಂದು ಅಡಿಪಾಯನ ಹಾಕ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ಸಂಘಟನೆಗೆ ನಾವು ಬಲ ಕೊಡ್ತಾ ಇದ್ದೀವಿ. ಈಗ ಹಿಂದೆ ನಾವೆಲ್ಲ ಏನೇನು ಮಾಡಿದ್ದೀವಿ ಅದೆಲ್ಲನೂ ನಮ್ಮ ಮುಂದಿನವ್ರು ಏನು ಮಾಡಿದ್ರು ನಮಗೆ ಫಲ ಸಿಗ್ತಾ ಬಿಡ್ತಾವೆ. ನಾವು ಬಟ್ ಸಂಘಟನೆಗೆ ಬಂದಿದ್ದೀವಿ. ಈಗಲಾದರೂ ಎಚ್ಚೆತ್ಕೊಂಡು ನಾವು ಏನೋ ಒಂದು ದಾರಿ ತೋರಿಸಿದ್ರೆ ನಮ್ಮ ಯುವ ಜನಕ್ಕೆ ಒಂದು ಒಳ್ಳೆ ದಾರಿ ದೀಪ ಆಗ್ತೈತಿ. ಅವರಿಗೆ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಸರ್ಕಾರಿ ನೌಕರರಿರ್ಬೋದು ಅಥವಾ ರಾಜಕೀಯವಾಗಿರ್ಬೋದು ಅಥವಾ ಆರ್ಥಿಕವಾಗಿ ಬಲ ತುಂಬಲಿಕ್ಕಿರ್ಬೋದು, ಅವರಿಗೆಲ್ಲ ಏನೇನು ಬೇಕು ಅದೆಲ್ಲ ನಾವು ಮೋಟಿವೇಟ್ ಮಾಡೋದಕ್ಕೆ ಸಂಘಟನೆಗೆ ಬಲ ತುಂಬಬೇಕಂತ ಈ ಒಂದು ಸಮಾವೇಶನ ನಾವು ಕೈಗೆತ್ಕೊಳ್ಬೇಕು. ಸೇರ್ತಾರೆ ಅಂತ ಯಾರ್ಯಾರು ಸೇರೋ ನಿರೀಕ್ಷೆ ಐತೆ? ಯಾರ್ಯಾರು ಸೇರ್ಬೋದು? ಈ ನಮ್ಮ ಸಮುದಾಯದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಮತ್ತೆ ಪರಮೇಶ್ವರ ಸಾಹೇಬ್ರು ಇದ್ದಾರೆ, SC ಮಾದೇವಪ್ಪ ಸಾಹೇಬರು ಬರ್ತಾ ಇದ್ದಾರೆ, ಶ್ರೀನಿವಾಸ್ ಅವರು ನಮ್ಮ ಈಗ ಸಂಸ್ಥಾಪಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಸ್ಥಾಪಕರು, ಪ್ರಿಯಾಂಕಾ ಖರ್ಗೆ ಅವರು, ನರೇಂದ್ರ ಸ್ವಾಮಿ ಅವರು, ನಾರಾಯಣ ಸ್ವಾಮಿ, S. ನಾರಾಯಣ ಸ್ವಾಮಿ ಅವರು, ಪ್ರಸಾದ್ ಅಬ್ಬಾಯಿ, AR ಕೃಷ್ಣಮೂರ್ತಿ, B. ಶಿವಣ್ಣ, ಸಮೃದ್ಧಿ ಮಂಜುನಾಥ್, ದರ್ಶನ್ ಧುವನಾರಾಯಣ್, N. ಮಹೇಶ್, ಚಲವಾದಿ ನಾರಾಯಣ ಸ್ವಾಮಿ,
ಬಿ ಸೋಮಶೇಖರ್, ಶಿವಕುಮಾರ್, ಡಾಕ್ಟರ್ ಮೂರ್ತಿ, HN ಚಿಕ್ಕಪ್ಪನವರು, ಸಂಪತ್ ಕುಮಾರ್ ಅವರು ಇದಾಗಿದ್ರಲ್ಲ ಸರ್, ಮಾಜಿ ಮೇಯರ್ ಆಗಿದ್ರು ಅವರು, ಆಮೇಲೆ KH ಕುಮಾರಸ್ವಾಮಿ, ಆಮೇಲೆ ಮುಲಾಜಮ್ಮ, ಮುದ್ದು ಗಂಗಾಧರ, ಚೀನಾರಾಮು, ನಿಸರ್ಗ ನಾರಾಯಣ ಸ್ವಾಮಿ, ವೆಂಕಟಸ್ವಾಮಿ, ಮದನ್ ಪಟೇಲ್, ವಾಣಿ ಶಿವರಾಮ್, ನಮ್ಮ ಎಲ್ಲ ಮುಖಂಡರು ನಾವು ಸಾಂಕೇತಿಕವಾಗಿ ನಾವು ಅವ್ರನ್ನ ಆಹ್ವಾನ ಕೊಟ್ಟಿದ್ದೀವಿ. ಎಲ್ರಿಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ. ಈಗ ನಮ್ಮ ಮುಖಂಡರು ಇದೇ ಕೆಲಸದಲ್ಲಿ ಇದ್ದಾರೆ. ಅವರು ಕೆಲವರು ನಮಗೆ 100ಕ್ಕೆ 100 ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸಮುದಾಯದ ಮುಖಂಡರು ಬಿಟ್ಟು ನಾವು ಯಾವ ಸ್ಥಳೀಯ ನಾವು ಮುಖಂಡರು ಕೂಡ ನಾವು ಮಾಡಿಲ್ಲ. ನಮ್ಮ ಬರೀ ಸಮುದಾಯನ ಒಗ್ಗೂಡಿಸಕ್ಕೆ ಮಾತ್ರ ನಾವು ಈ ಒಂದು ಸಂಘಟನೆ ಕೈಗೆತ್ತಿಕೊಂಡ್ರೆ ಈ ಒಂದು ಕೆಲಸಕ್ಕೆ ಕೈ ಹಾಕಿರುತ್ತೆ.